ನಮಸ್ತೆ ಮಕ್ಕಳೇ, ನಾನಿಂದು ನಿಮಗೆ ಗಿಲ್ಲು ಅನ್ನುವಂಥ ಪಾಠ ಮಾಡ್ತಾ ಇದ್ದೀನಿ. ಅಂದರೆ ಈ ಪ್ರಪಂಚದಲ್ಲಿ ಮನುಷ್ಯರ ಹಾಗೆ ಪ್ರಾಣಿ ಪಕ್ಷಿಗಳು ಸಮಾನವಾದಂತಹ ಸ್ಥಾನವನ್ನು ಹೊಂದಿದೆ. ಅವುಗಳಿಗೂ ಪ್ರಾಣ ಇರುತ್ತೆ. ಅವುಗಳು ಮನುಷ್ಯರ ಹಾಗೆ ಜೀವಿಗಳು. ಅವುಗಳಿಗೂ ನಾವು ಹಿಂಸೆ ಮಾಡ್ದಿರ ಸಮಾನ ಸ್ಥಾನ ನೀಡಬೇಕು ಅನ್ನೋ ಉದ್ದೇಶವಾಗಿ ಈ ಪಾಠನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಪಾಠದಲ್ಲಿ ಒಂದು ಅಳಿಲನ್ನು ಉದಾಹರಣೆಯಾಗಿ ತಗೊಂಡು ಅದನ್ನು ಹೇಗೆ ದೊಡ್ಡವ್ರಂಗೆ ಮಾಡಿದ್ರು ಅನ್ನೋದೇ ಈ ಪಾಠದ ಉದ್ದೇಶ. ಈ ಗಿಲ್ಲು ಅನ್ನೋಂಥ ಪಾಠನ ನಮಗೆ ಪರಿಚಯ ಮಾಡಿಕೊಟ್ಟಂಥ ಕವಿ ಮಹಾದೇವಿ ವರ್ಮಾ. ಅಚಾನಕ್ ಏಕ್ ದಿನ್ ಸಭೇರೆ कमरों से बरामद में आकर मैंने देखा दे. ಅಂದರೆ ಒಂದಿನ ಮನೆಯಿಂದ ಆಚೆ ಬಂದಾಗ ಅಲ್ಲಿ 2 ಪಕ್ಷಿಗಳಿದ್ದಂತೆ. ಯಾವುದು? ಏಕ್ ಘಮಾಲೆಂಕೆ ಚಾರೋ ಔರ್ ಚೋಚೋ ಸೆ ಚುವಾ ವಾಲಾ ಜೈಸಾ खेल खेल रहे हैं. यह काका बुशुटीठा भी विचित्र पक्षी है. एक साथ समाधारित अनाधारित आती समानित आती ಅವಮಾನಿತ. ಅಂದರೆ ನೋಡಿ, ಈ ಪಾಠದಲ್ಲಿ ಒಂದಿನ ಅದು ಹೇಳಿದ್ನಲ್ಲ, ಒಂದಿನ ಬಾಗಿಲು ತೆಗೆದು ಈಚೆ ಬಂದಾಗ 2 ಪಕ್ಷಿಗಳು ಇದ್ವಂತೆ. ಅದೇ 2 ಕಾಗೆಗಳು. ಅವು ವಿಚಿತ್ರ ಪಕ್ಷಿ. ಯಾವುದು ಅಂದರೆ ಪಕ್ಷಿಗಳಲ್ಲೇ ಕಾಗೆಗಳು. ಅವು 2 ತನ್ನ ರೆಕ್ಕೆಯಿಂದ ಅಲ್ಲಿ ಹೂ ಬುಟ್ಟಿ ಸುತ್ತಕೊಂಡು ಆಟ ಆಡ್ತಾ ಇದ್ವಂತೆ. ನೋಡಿ, ಪಕ್ಷಿಗಳಲ್ಲಿ ಯಾಕೆ ಕಾಗೆನ ಕಾಕಾ ಭೂಷಣಿತ ಅಂದರೆ ಅದೊಂದು ವಿಚಿತ್ರವಾದಂಥ ಪಕ್ಷಿ. ಅಂದರೆ ಅದು ಒಂದು ಸಮಾಧಾನಿತ ಅನಾಧಾರಿತ ಆದಂಥ ಒಂದು ಪಕ್ಷಿ. ಎಲ್ಲರೂ ಅದನ್ನು ನೋಡಿ ಅಯ್ಯ ಕಾಗೆ ಹೇಳೋ ಅಂಥ ಒಂದು ಪಕ್ಷಿಯಾಗಿದೆ. ಅಂದರೆ ಕಾಗೆ ಅಂದರೆ ಒಂದು ಅವಮಾನಕ್ಕೊಳಗಾದಂಥ, ಅಂದರೆ ಅದನ್ನು ಮನೆ ಒಳಗೆ ಬಂದರೆ ಮನೇನ ಶುಚಿ ಮಾಡಬೇಕಾಗತ್ತೆ. ಆ ಥರ ಕಾಗೆ ನೋಡಿದ್ರೇ ಅಪಶಕುನ. ಈ ರೀತಿ ಅದೊಂದು ಸಮಾನಕ್ಕೆ ಆಧಾರವಾಗಿಲ್ಲದಂತಹ ಸಮಾಜದಿಂದ ಒಂದು ದೂರ ಇಟ್ಟಂತಹ ಒಂದು ಪಕ್ಷಿಯಾಗಿದೆ. ಹಮಾರೆ ಬೆಚಾರೋ ಬುರುಕೆ ನ ಗರುಡ್ ಕೆ ಪೂತ್ ಮೇ ಆ ಸಕ್ತಾ ಹೇ. ಅಂದರೆ ನಮ್ಮಲ್ಲಿ ಸತ್ತಂಥ ಹಿರಿಯರು ಯಾರೇ ಆಗಲಿ ಸತ್ತ ಮೇಲೆ ಯಾವುದೇ ಪಕ್ಷಿ ರೂಪದಲ್ಲಿ ಬರೋಡಕ್ಕೆ ಆಗೋದಿಲ್ಲ. ಅಂದರೆ ಗರುಡ ರೂಪದಲ್ಲಿ ಬರೋಕ್ಕೂ ಆಗೋದಿಲ್ಲ. ಮಯೂರ ಅಂದರೆ ನವಿಲ್ ರೂಪದಲ್ಲಿ ಬರೋಕ್ಕೂ ಆಗೋದಿಲ್ಲ. ಅವರು ಬರಬೇಕು ಅಂದರೆ ಅವರು ಕಾಗೆ ಮೂಲಕನೇ ಬರಬೇಕು. ಉನೇ ಪಿತೃ ಪಕ್ಷಿ ಮೇ हमसे कुछ पाने के लिए काका बनकरी ही ಅವತಾರ ಮೇ ಹೋನಾ ಪಡ್ತಾ ಹೇ. ಅಂದರೆ ನಾವು ಪಿತೃಪಕ್ಷಗಳೆಲ್ಲ ಮಾಡ್ತೀವಲ್ಲ, ಅಂಥ ಸಮಯದಲ್ಲಿ ದೊಡ್ಡವರು ಕಾಗೆ ಮುಖಾಂತರನೇ ಬಂದು ನಾವು ಇಟ್ಟಂತಹ ಒಂದು ಪೂಜೆಯಲ್ಲಿ ಇಟ್ಟಂತಹ ಪದಾರ್ಥಗಳನ್ನ ಅವರು ತಗೊಂಡೋಗ್ತಾರೆ. ಅಂದರೆ ನೀವು ನೋಡಿರ್ತೀರಲ್ಲ, ಯಾರಾದರೂ ಪೂಜೆಗಳು ದೊಡ್ಡವ್ರಿಗೆ ಮಾಡಿ ಸತ್ತವ್ರಿಗಿಟ್ರೆ ಅದು ಕಾಗೆ ಬಂದು ತಗೊಂಡ್ರೇ ಅವರೇ ತಗೊಂಡ್ರು ಅಂತ ನಾವು ಅಂದ್ಕೊಳ್ತೀವಿ. ಇತನಾ ಬಿ ನಹಿ ಹಮಾರೋ ಧೂರಸ್ಥ ಪ್ರಯೋಜನಮೇ ಕೋ ಬಿ. ಅಂದರೆ ಆನೇಕ ಮಧುರ್ ಸಂದೇಶ್ ಇನ್ಕೆ ಕರ್ಕಶ್ ಸ್ವರ್ ಮೇ ಹಿ ದೇನಾ ಪಡ್ತಾ ಹೇ. ಅಂದರೆ ನೋಡಿ, ಕಾಗೆ ಕೂಗ್ತಾ ಇದೆ ಯಾರ ಮನೆ ಮೇಲೆ ಆದರೂ ಅಂದರೆ ಅವ್ರ ಮನೆಗೆ ಯಾರೋ ನೆಂಟರು ಬರ್ತಾರೆ ಅಂತ ಹೇಳ್ತಾರೆ. ನೋಡಿ, ಅದು ಕರ್ಕಶ ಧ್ವನಿನಲ್ಲಿ ಅದು ಕಾ ಅಂತ ಕೂಗಿದ್ರೆ ನೆಂಟರು ಬರ್ತಾರೆ ಅಂತ ಹೇಳುತ್ತೆ. ಅಂದರೆ ಅದು ಒಂದು ರೀತಿ ಶುಭ ಸಂದೇಶನ ನೀಡುವಂತಹದ್ದು. ನಮಗೆ ಒಂದು ಸಂತೋಷ, ಯಾರಾದರೂ ನೆಂಟರು ಮನೆಗೆ ಬಂದರೆ ಆ ಥರ ಸಂದೇಶ ನೀಡುವಂಥದ್ದು ಪಕ್ಷಿ ಕಾಗೆ. ಮತ್ತು ಯಾಕೆ ಅದನ್ನು ಕೀಳಾಗಿ ಕಾಣ್ತಾರೆ ಅನ್ನೋದು ಕವಿಯ ಒಂದು ಉದ್ದೇಶವಾಗಿದೆ. दूसरी ओर हम
कौवा और खौवा खौवा करने के अवमानों को आये से ही ಪ್ರಯುಕ್ತ ಕರ್ತೆ ಹೇ. ಅಂದರೆ ಎಲ್ಲಾದರೂ ಹೋಗಬೇಕಂದ್ರೆ ಏನಾದರೂ ಕಾಗೆ ಕಾವು ಕಾವು ಅಂತ ಹೇಳಿದ್ರೆ ಅಯ್ಯೋ ಅವಮಾನವಾಗಿ ನಾವು ಅದನ್ನು ಫೀಲ್ ಮಾಡ್ಕೊತೀವಿ. ಪಕ್ಷಿ ಎಲ್ಲಾದರೂ ಹೋಗೋವಾಗ ಮತ್ತು ಅದೇನಾದರೂ ಮೇಲೆ ಕಕ್ಕ ಮಾಡಿದಾಗ ಮತ್ತು ಅದು ಮೇಲೆ ತಲೆಯಿಂದ ಹೋದಾಗ ಇಂತಹ ಒಂದು ಸಂದರ್ಭದಲ್ಲಿ ನಾವು ಏನೋ ಒಂದು ಕೆಟ್ಟದ್ದು ಏನೋ ಒಂದು ದುಷ್ಟದ್ದು ಅಂತ ಒಂದೊಂದು ಟೈಮು ಅಂದ್ಕೊಳ್ತೀವಿ ಅಂತ ಕವಿ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಪಾಠ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸು ಕಂಟಿನ್ಯೂಷನ್ ಮಾಡ್ತೀನಿ.